ಸ್ನೇಹಿತರೆ, ಓಂ ಶ್ರೀ ವೈಭವಲಕ್ಷ್ಮಿ ನಮಃ ಅನ್ನೋ ಒಂದು ಚಾನಲ್ಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಜೊತೆ ಒಂದು 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 ಕತೆ, ಚಿಕ್ಕ ಒಂದು ಕತೆ ಹಂಚ್ಕೊಳ್ಳೋಣ ಅಂತ ಬಂದೆ ಸ್ನೇಹಿತರೆ. ಏನಂತ ಕೇಳ್ತೀರಾ ಸ್ನೇಹಿತರೆ? ಕಷ್ಟ ಅನ್ನೋದು ಮನುಷ್ಯನಿಗೂ ತಪ್ಪಿರಲಿಲ್ಲ, ಭಗವಂತನಿಗೂ ತಪ್ಪಿಲ್ಲ ಅನ್ನೋದು ಈಗಾಗಲೇ ಗೊತ್ತು. ಈಗಾಗಲೇ ವೈಭವಲಕ್ಷ್ಮಿ ವ್ರತ ಯಾರ್ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ. ಅದೇ ಆ ಕತೆಗನುಸಾರವಾಗಿ ನಾನೊಂದು ಚಿಕ್ಕ ಕತೆ ಹೇಳ್ತೀನಿ ಆಯಿತಾ. ನಾನು ಈ ಕಥೆಯನ್ನು ಎಲ್ಲಿ ತಿಳ್ಕೊಂಡೆ ಅಂದರೆ, ನಮ್ಮ ನಾನಿರೋದು ತುಮಕೂರಲ್ಲಿ ಆಯಿತಾ. ನಾನಿರುವಂಥ ಊರಲ್ಲಿ ಒಂದು ಕೃಷ್ಣ ಮಠ ಇದೆ. ಕೃಷ್ಣ ಮಠದಲ್ಲಿ ನಾನು ಅಲ್ಲಿ ಒಂದು ತಿರುಪತಿ ಕ್ಷೇತ್ರ ಮಹಾತ್ಮೆ ಅಂತ ಒಂದು ಯಕ್ಷಗಾನ ನಡೆಯುತ್ತೆ ಸ್ನೇಹಿತರೆ. ಆ ಯಕ್ಷಗಾನದಲ್ಲಿ ನಿಜವಾಗಿ ನಾನು ಅರಿತ ಒಂದು ಸನ್ನಿವೇಶ ನಿಮ್ಮ ಹತ್ರ ಹಂಚ್ಕೊತೀನಿ. ಎಂಥ ಸನ್ನಿವೇಶ ಅಂತ ಕೇಳ್ತೀರಾ ಸ್ನೇಹಿತರೆ? ಕಷ್ಟ ಅನ್ನೋದು ಸಾಕ್ಷಾತ್ ಭಗವಂತ ಸೃಷ್ಟಿಕರ್ತ ಬ್ರಹ್ಮನಿಗೂ ತಪ್ಪಲಿಲ್ಲ ಸ್ನೇಹಿತರೆ, ಸಾಕ್ಷಾತ್ ಶಿವನಿಗೂ ತಪ್ಪಿಲ್ಲ, ಸಾಕ್ಷಾತ್ ವಿಷ್ಣುಗೂ ತಪ್ಪಿಲ್ಲ ಸ್ನೇಹಿತರೆ. ಯಾವ ರೀತಿ ಕಷ್ಟ ಅಂತ ನಿಮ್ಗೆ ಗೊತ್ತಿದೆ ಈಗಾಗಲೇ. ಆದರೆ ನಾನು ಅರಿತಿರೋ ಕತೆ ನಿಮ್ಮ ಮುಂದೆ ಹಂಚ್ಕೊತೀನಿ ಆಯಿತಾ. ಏನಂದರೆ ಸ್ನೇಹಿತರೆ, ತಿರುಪತಿ ಕ್ಷೇತ್ರ ಮಹಾತ್ಮೆ ಅಂತ ಯಕ್ಷಗಾನ ನಡೆಯುತ್ತೆ. ಅದರಲ್ಲಿ ಒಂದು ಭೃಗು ಋಷಿ ಮುನಿಗಳು ಬರ್ತಾರೆ. ಭೃಗು ಋಷಿ ಮುನಿಗಳು ಯಾರಂತ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ತುಂಬ ಸತಿ ಟಿ ವಿಯಲ್ಲೆಲ್ಲ ಕತೆ ಬಂದಿದೆ ಸ್ನೇಹಿತರೆ. ಭೃಗು ಋಷಿ ಮುನಿಗೆ ಒಂದು ಅಹಂಕಾರ ಇರುತ್ತೆ. ಏನಂದರೆ, ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡಿದ್ದು ಭೃಗು ಋಷಿ ಮುನಿನ. ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡೋಕೆ, ಹಣೆ ಬರ ಸೃಷ್ಟಿ ಮಾಡೋಕೆ ಆಗ್ತಾನಲ್ಲ. ನಿನಗೆ ಇಷ್ಟು ಏಜಿಗೆ ಮದುವೆ ಆಗಬೇಕು, ನಿನಗೆ ಇಷ್ಟು ಏಜಿಗೆ ಮಕ್ಕಳಾಗಬೇಕು, ನೀನು ಇಷ್ಟು ಏಜಿಗೆ ಮರಣ ಹೊಂದಬೇಕು, ಎಲ್ಲವೂ ಸೃಷ್ಟಿಕರ್ತನ ಮೇರೆಗೆ ಆಗೋದಲ್ವ ಸ್ನೇಹಿತರೆ. ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮ ಭೃಗು ಋಷಿ ಮುನಿಗಳ ಸೃಷ್ಟಿ ಮಾಡಬೇಕಾದ್ರೆ, ಅವನ ಹಣೆ ಬರ ಬರಬೇಕಾದ್ರೆ ಹೇಗೆ ಬರೀತಾರೆ ಅಂತ ಕೇಳಿದರೆ, ನೀನು ದೇವತೆಗಳಿಗೂ ಸಹ ಶಾಪ ಕೊಟ್ಟರೆ ಅದು ತಾಗುತ್ತೆ ಅಂತ ಬರೆದಿರ್ತಾರೆ ಸೃಷ್ಟಿಕರ್ತ ಬ್ರಹ್ಮ ಸ್ನೇಹಿತರೆ. ಯಾವ ದೇವತೆಗಳಂತ ಕೇಳ್ತೀರಾ? ಭೃಗು ಋಷಿ ಮುನಿಗಳು ಒಮ್ಮೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಹೋಗ್ಬೇಕಾದ್ರೆ ಅವರು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮ ಇರುವ ಜಾಗಕ್ಕೆ ಹೋಗ್ತಾರೆ. ಬ್ರಹ್ಮ ಬೇಕಂತಾನೆ, ಯಾಕಂದರೆ ಸೃಷ್ಟಿಕರ್ತ ಬ್ರಹ್ಮ ಆದರೂ ಅವರಿಗೆ ಶಾಪ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಮನುಷ್ಯನಿಗೂ ಶಾಪ ಅನ್ನೋದು ತಪ್ಪಿಲ್ಲ, ದೇವತೆಗಳಿಗೂ ಶಾಪ ತಪ್ಪಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೋಡಿ, ಸೃಷ್ಟಿಕರ್ತ ಬ್ರಹ್ಮ ಅವರ ಹಣೆ ಬರೋದಾದರೆ, ಆದರೆ ಸೃಷ್ಟಿಕರ್ತ ಬ್ರಹ್ಮನಿಗೂ ಶಾಪ ತಪ್ಪಲಿಲ್ಲ ಸ್ನೇಹಿತರೆ. ಹೇಗಂದರೆ, ಈ ಭೃಗು ಋಷಿನಿಗೆ ಒಂದು ಅಹಂಕಾರ ಇರುತ್ತೆ. ನಾನು ದೇವತೆಗಳಿಗೂ ಶಾಪ ಕೊಡೋಕ್ಕಾಗುತ್ತೆ, ನಾನು ದೇವತೆಗಳಿಗೂ ಶಾಪ ಕೊಟ್ಟು ಏನು ಬೇಕಾದರೂ ಮಾಡೋಕೆ ನನ್ನಿಂದ ಆಗುತ್ತೆ. ಕಪಟ, ವಂಚನೆ, ಮೋಸ, ದ್ರೋಹ ಎಲ್ಲ ಯಾರಲ್ಲಿ ಇರುತ್ತೆ? ಭೃಗು ಋಷಿ ಮುನಿಗಳಲ್ಲಿ ಇದೆಲ್ಲ ಇರುತ್ತೆ ಸ್ನೇಹಿತರೆ. ಹಾಗೆ ಅವರು ಏನು ಮಾಡ್ತಾರೆ, ಬ್ರಹ್ಮದೇವ, ನೀವು ನಾನು ಬಂದಿರೋದನ್ನು ನೋಡಿಲ್ಲದವ್ರ ಥರ ಕೂತಿದ್ದೀರಾ. ಹಾಗಾಗಿ ನಾನು ನಿಮಗೆ ಒಂದು ಶಾಪ ಕೊಡ್ತೀನಿ. ಏನಂದರೆ, ನಿಮ್ಮ ಪೂಜೆ ಎಲ್ಲೂ ಆಗದೆ ಇರಲಿ ಅಂತ ಸೃಷ್ಟಿಕರ್ತ ಬ್ರಹ್ಮನಿಗೆ ಭೃಗು ಋಷಿ ಮುನಿಗಳು ಶಾಪ ಕೊಡ್ತಾರೆ. ನೋಡಿ ಹೇಗಿದೆ, ನೋಡಿದ್ರ? ಬ್ರಹ್ಮ ಸೃಷ್ಟಿ ಮಾಡಿ ಹಣೆ ಬರದಂಥ ಬ್ರಹ್ಮನಿಗೆ ಶಾಪ ಸ್ನೇಹಿತರೆ. ಹೇಗಿದೆ ನೋಡಿ. ಎಲ್ಲಾದರೂ ಮನೆಯಲ್ಲಿ ಬ್ರಹ್ಮನ ಫೋಟೋ ಇಟ್ಟು ಪೂಜೆ ಮಾಡ್ತಾರಾ? ಇಲ್ಲ ಅಲ್ವಾ. ಎಲ್ಲಾದರೂ ನಾವು ಒಂದು ಕಾರ್ಯ ಮಾಡಬೇಕಾದ್ರೆ ಬ್ರಹ್ಮಾರ್ಪಣ ವಸ್ತು ಅಂತ ಹೇಳ್ತೇವೆ ವಿನಃ ಯಾರ ಮನೆಯಲ್ಲೂ ಬ್ರಹ್ಮನ ಫೋಟೋ ಇಟ್ಟು ಪೂಜೆ ಮಾಡಲ್ಲ, ದೇವಸ್ಥಾನದಲ್ಲೂ ಬ್ರಹ್ಮನ ಫೋಟೋ ಇಟ್ಟು ಪೂಜೆ ಮಾಡಲ್ಲ. ಇದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದಿದೆ ಈ ಕಥೆಯಲ್ಲಿ ಅರೀರಿ ಆಯಿತಾ. ಹಾಗೆ ಅವನು ಅಲ್ಲಿಂದ ಸೀದಾ ಅಲ್ಲಿ ಶಾಪ ಕೊಟ್ಟು ಸುಮ್ಮನಿರ್ತಾನೆ ಇಲ್ಲ. ಸೀದಾ ಏನು ಮಾಡ್ತಾನೆ, ನಮ್ಮ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಕೈಲಾಸದಲ್ಲಿ ಯಾರು ವಾಸವಾಗಿರ್ತಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಶಿವಪಾರ್ವತಿಯರು ವಾಸವಾಗಿರುವ ಸ್ಮಶಾನವಾಸಿ ಆಗುವ ಈಶ್ವರನ ಸನ್ನಿಧಾನ ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ತುಂಬ ಆನಂದದಿಂದ ಇರುವಾಗ ಇವರಿಬ್ಬರಿಗೆ ಗೊತ್ತಿರುತ್ತೆ, ದೇವತೆಗಳಲ್ವಾ, ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದ ಥರ ನಾಟಕ ಮಾಡ್ತಾರೆ. ಏನು ಇವರು ನನಗೂ ಇಲ್ಲಿ ಮರ್ಯಾದೆ ಕೊಡಲ್ಲ, ಮರ್ಯಾದೆ ಅಂದರೆ ಅವರು ಬಂದಾಗ ನಾವು ಅವರನ್ನು ಸ್ವಾಗತ ಮಾಡಬೇಕು ಅನ್ನೋದು ಅವನ ಒಂದು ಇದಿರುತ್ತೆ. ಅವನಿಗೆ ಒಂದು ವಿವೇಕ. ಆ ವಿವೇಕ ಅನ್ನೋದು ಒಂದು ಒಳ್ಳೆ ವಿವೇಕ ಆದರೆ ಪರವಾಗಿಲ್ಲ, ಅದು ಅವಿವೇಕ ಆಗಿರುತ್ತೆ ಆಯಿತಾ. ಹಾಗಾಗಿ ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಶಿವನಿಗೆ ಶಾಪ ಕೊಡ್ತಾರೆ. ಏನಂತ, ನಾನು ಬರಬೇಕಾದ್ರೆ ನೀವು ನನ್ನ ಸ್ವಾಗತ ಮಾಡಲಿಲ್ಲ ಶಿವ, ಹಾಗಾಗಿ ನಾನು ನಿಮಗೆ ಶಾಪ ಬಿಡ್ತೀನಿ. ಏನಂದರೆ, ನಿಮ್ಮ ಲಿಂಗಕ್ಕೆ ಪೂಜೆ ಆಗಬೇಕೇ ವಿನಃ ನಿಮ್ಮ ವಿಗ್ರಹಕ್ಕೆ ಪೂಜೆ ಆಗಬಾರ್ದು ಇನ್ಮೇಲೆ ಅಂತ ಹೇಳಿಬಿಟ್ಟು ಅಲ್ಲೂ ಶಾಪ ಇಕ್ತಾನೆ. ನೋಡಿ ಸ್ನೇಹಿತರೆ, ಯಾವುದೇ ಶಿವನ ಗುಡಿಗೆ ಹೋಗಿ ನೀವು ಅಲ್ಲಿ ನಿಮಗೆ ಕಾಣಸಿಗೋದೇನು, ಶಿವಲಿಂಗದ ಪೂಜೆ ಆಗುತ್ತೆ ವಿನಃ ಶಿವನ ವಿಗ್ರಹ ಕೂರಿಸಿ ಎಲ್ಲೂ ಪೂಜೆ ಆಗಲ್ಲ. ಶಿವನ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಆಗಲಿ ಮತ್ತು ಪಂಚಾಭಿಷೇಕ ಎಲ್ಲ ಮಾಡ್ತಾರೆ. ಅದು ಯಾವುದು ಶಿವನ
ವಿಗ್ರಹಕ್ಕೆ ಮಾಡಲ್ಲ, ಲಿಂಗಕ್ಕೆ ಮಾಡ್ತಾರೆ. ಲಿಂಗಕ್ಕೆ ಎಲ್ಲ ಅಭಿಷೇಕ ಮಾಡಿ ಆಮೇಲೆ ವಿಗ್ರಹದ ಪ್ರತಿಮೆ ಇದ್ರೆ ಅದನ್ನ ಅದ್ರ ಮೇಲೆ ಕೂರಿಸ್ತಾರೆ ಅಲ್ವಾ. ಇದನ್ನ ನೀವು ಅರಿತೀರಾ? ಗೊತ್ತಾಯ್ತಾ? ಶಿವನಿಗೂ ತಪ್ಪಿಲ್ಲ ಶಾಪ. ಹಾಗೆ ಅಲ್ಲಿಂದ ಸುಮ್ಮನಿರ್ತಾನ ಭೃಗು ಋಷಿಮುನಿಗಳು? ಸುಮ್ಮನಿರ್ತಾರ? ಅಲ್ಲಿಂದ ಸೀದಾ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಲ್ಲೂ ಹಾಗೆ ತಾನು ಶ್ರೀನಿವಾಸ ತನ್ನ ಪತ್ನಿ ವಿಷ್ಣು ತನ್ನ ಪತ್ನಿ ಮನೆ ಅವ್ರದ್ದೇ ಒಂದೇ ಪ್ರೇಮ ಪ್ರಸಂಗದಲ್ಲಿ ಮುಳುಗಿರ್ತಾರೆ. ಅವಾಗ ಹೋಗ್ತಾರೆ, ವಿಷ್ಣುವಿಗೆ ಹೇಳ್ತಾನೆ ದೇವಿ ಹತ್ರ ಏನಂತ, ಲಕ್ಷ್ಮೀ ದೇವಿ ಹತ್ರ, ದೇವಿ ನೋಡ್ದ ಬ್ರಹ್ಮ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಬ್ರಹ್ಮನಿಗೂ ಶಾಪ ತಪ್ಪಲಿಲ್ಲ ದೇವಿ, ಅಲ್ಲಿ ನಿನ್ನ ಅಣ್ಣನಾದ ಶಿವನಿಗೂ ಶಾಪ ತಪ್ಪಲಿಲ್ಲ, ಇಲ್ಲಿ ಭೃಗು ಋಷಿಮುನಿಗಳು ನನಗೆ ಶಾಪ ಕೊಡ್ಬೇಕಂತ ಬರ್ತಾ ಇದ್ದಾರೆ ದೇವಿ, ನೀವು ಒಂದು ಸ್ವಲ್ಪ ಹೊತ್ತು ಮರೆ ಮಾಚ್ಕೊಂಡಿರ್ತೀರಾ ಅಂತ ದೇವಿ ಹತ್ರ ಕೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಆಯಿತು ಸ್ವಾಮಿ, ನೀವು ಹೇಳಿದಂಗೆ ನಾನು ಸ್ವಲ್ಪ ಹೊತ್ತು ಮರೆಯಾಗಿ ಇರ್ತೀನಿ ಅಂತ ಹೇಳಿಬಿಟ್ಟು ದೇವಿ ಮರೆಯಲ್ಲಿ ಇರ್ತಾರೆ. ಇವನು ಬರ್ತಾನೆ. ಬಂದ್ಬಿಟ್ಟು ಅವರು ನಿದ್ರೆಯಲ್ಲಿ ಇರ್ತಾರೆ. ಯಾರು? ವಿಷ್ಣುದೇವ ನಿದ್ರೆಯಲ್ಲಿ ಇದ್ದ ಥರ ಅವರು ಸನ್ನಿವೇಶ ಇರುತ್ತೆ ಅವರಿಗೆ. ಆಯ್ತಾ? ಅಂದರೆ ನಿದ್ರೆ ಬಂದವ್ರ ಥರ ನಾಟಕ ಮಾಡೋದು. ಆಯಿತಾ? ನಾಟಕ ಮಾಡ್ತಾರೆ. ಇವರು ಬಂದು ನಾನು ಬಂದಿದ್ದು ನೀನು ಸ್ವಾಗತ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಬಂದು ವಿಷ್ಣು ಎದೆಗೆ ತುಳಿತಾರೆ. ಇದು ನಿಮ್ಗೆ ಈಗಾಗಲೇ ಕತೆ ಗೊತ್ತಿದೆ ಅಲ್ವಾ? ಎದೆ ತುಳಿತಾರೆ. ಎದೆಯಲ್ಲಿ ಇರೋದು ಯಾರು? ವಿಷ್ಣು ಹೃದಯ ಕಮಲ ವಾಸಿಯಾಗಿರುವ ಸಾಕ್ಷಾತ್ ಲಕ್ಷ್ಮೀ ತಾಯಿ ಹೃದಯದಲ್ಲಿ ಇರ್ತಾಳೆ. ಅವಳಿಗೆ ಹೇಗಾಗಬೇಡ, ಮರೆಯಲ್ಲಿ ನಿಂತ್ಕೊಂಡು ದುಃಖ ಸಹಿಸೋಕ್ಕಾಗಲ್ಲ, ಇನ್ನೇನು ಹೊರಗಡೆ ಬಂದು ಹೇಳೋಕ್ಕೂ ಆಗಲ್ಲ, ಅಲ್ಲಿ ಭೃಗು ಋಷಿಮುನಿಗಳು ಇರ್ತಾರಲ್ಲ ಅಂಥೇಳಿ ತನ್ನ ದುಃಖವನ್ನು ದೇವಿ ಅಡಗಿಸ್ಕೊಳ್ತಾಳೆ. ಆದರೆ ವಿಷ್ಣುದೇವ ಏನು ಮಾಡ್ತಾರಂದರೆ, ಇವನಿಗೆ ಪಾಠ ಕಲಿಸಲೇಬೇಕು. ನೀನು ನಾವು ದೇವತೆಗಳಾದ ನಮಗೆ ನೀನು ಶಾಪ ಕೊಟ್ಟೆ, ಆದರೆ ನಾವು ದೇವತೆಗಳಾದರೂ ನೀವು ನನಗೆ ಶಾಪ ಕೊಟ್ಟೆ. ಯಾಕಂದರೆ ಅದು ನಮ್ಮ ಕರ್ಮಫಲ ನಾವು ಅನುಭವಿಸ್ಬೇಕು. ಹಾಗಾಗಿ ನೀನು ಶಾಪ ಕೊಟ್ಟೆ, ನಾವು ಅದನ್ನು ಸ್ವೀಕರಿಸ್ತೀವಿ. ಆದರೆ ನಿನ್ನನ್ನು ನಾನು ಹಾಗೆ ಬಿಡೋದ ಅಂತ ಅವರು ಮನಸ್ಸಲ್ಲಿ ಅಂದ್ಕೊತಾರೆ. ಭೃಗು ಋಷಿಮುನಿಗಳೇ, ನೀವು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಭೃಗು ಋಷಿಮುನಿಗಳೇ, ನನಗೆ ನಿಮ್ಮ ಪಾದ ಪೂಜೆ ಮಾಡಬೇಕಂತ ತುಂಬ ಆಸೆ ಆಗ್ತಿದೆ. ಭೃಗು ಋಷಿಮುನಿಗಳೇ, ನನಗೆ ನಿಮ್ಮ ಪಾದದ್ದು ಸ್ಪರ್ಶ ಮಾಡಕ್ಕೊಡಿ, ನಿಮ್ಮ ಪಾದ ಪೂಜೆ ಮಾಡ್ತೀನಿ ಅಂತ ಋಷಿಮುನಿಗಳಲ್ಲಿ ಹೇಳ್ತಾರಂತೆ. ಆಗ ಋಷಿಮುನಿಗೆ ತುಂಬ ಖುಷಿ ಆಗುತ್ತೆ. ಅಹಂಕಾರ ಇರೋರಲ್ವಾ, ಅವರಿಗೆ ಖುಷಿ ಆಗುತ್ತೆ. ಅಬ್ಬಾ ವಿಷ್ಣು ದೇವ ನನ್ನ ಪೂಜೆ ಮಾಡೋದ ಅಂತ ಹೇಳಿಬಿಟ್ಟು ಅವರಿಗೆ ಅಹಂಕಾರ ಬಂದು, ಆಯಿತು ನೀನು ನನ್ನ ಪೂಜೆ ಮಾಡು. ಅವರಿಗೆಲ್ಲ ಶಾಪ ಕೊಟ್ಟು ಬಂದೆ, ಅವರಿಗಾದ್ರೂ ಬುದ್ಧಿ ಬರಲಿಲ್ಲ, ನೀನು ಈಗಲಾದ್ರೂ ಬುದ್ಧಿ ಬಂತಲ್ಲ, ನನ್ನ ಪೂಜೆ ಮಾಡು ಅಂತ ಹೇಳ್ತಾರಂದರೆ ಅವಾಗ ಅವರು ಪಾದ ಪೂಜೆ ಮಾಡ್ತಾರೆ. ಪಾದ ಒತ್ತುತ್ತಾ ಬಂದು ಏನು ಮಾಡ್ತಾರೆ, ನಿಂಗೆ ಅವರ ಪಾದದಲ್ಲಿ ಕಣ್ಣಿರುತ್ತೆ. ಭೃಗು ಋಷಿಮುನಿಗೆ ಸೃಷ್ಟಿಕರ್ತ ಬ್ರಹ್ಮ ಬರುವಾಗ ಹಾಕಿರ್ತಾರೆ, ನಿನ್ನ ಪಾದದಲ್ಲಿ ಕಣ್ಣಿರುತ್ತೆ. ನೀನು ಯಾರಿಗೆ ನೀನು ದೇವತೆಗಳಿಗೂ ಶಾಪ ಕೊಟ್ಟರು, ಅದು ದೇವತೆಗಳಿಗೆ ತಾಗುತ್ತೆ ಅನ್ನೋದು ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡುವಾಗ ಬರ್ದ ಹಾಕ್ತಿರ್ತಾರೆ. ಆಯಿತಾ? ಬರ್ದ ಹಾಕಿರ್ತಾರೆ. ಆಗ ಇವರು ಏನು ಮಾಡ್ತಾರೆ, ವಿಷ್ಣುದೇವ ಪಾದ ಒತ್ತುತ್ತಾ ಆ ಪಾದದಲ್ಲಿರುವ ಕಣ್ಣನ್ನು ಗಟ್ಟಿಯಾಗಿ ಒತ್ತಿ ಬಿಡ್ತಾರೆ. ಆಯಿತಾ? ಆ ಪಾದದಲ್ಲಿರುವ ಕಣ್ಣನ್ನು ಗಟ್ಟಿಯಾಗಿ ಒತ್ತಿದ್ದಾರೆ ಅಂತ ಭೃಗು ಋಷಿಮುನಿಗೆ ಗೊತ್ತೇ ಆಗಲ್ಲ ಸ್ನೇಹಿತರೆ. ಆಗ ಪಾದ ಪೂಜೆ ಮಾಡ್ತಾರೆ. ನಿಂಗೀಗಾದರೂ ನಿನಗೆ ಪಶ್ಚಾತ್ತಾಪ ಆಗಿದೆ ನೀನು ಮಾಡೋಕ್ಕೆ. ಹೌದು ಸ್ವಾಮಿ, ನನಗೆ ಗೊತ್ತಾಗಿಲ್ಲ, ನೀವು ನಿಮ್ಮ ಪಾದ ಪೂಜೆ ಮಾಡಿ ನನ್ನಿಂದೇನಾದರೂ ತಪ್ಪಾದ ನೀವು ಕ್ಷಮಿಸಿ ಅಂತ ಹೇಳ್ತಾರೆ. ಆಯಿತು ಬಿಡು, ನಿನ್ನನ್ನು ಕ್ಷಮಿಸಿದ್ದೀನಿ ಬಿಡು ಅಂತ ಹೇಳಿ ಇನ್ನೇನು ಹೊರಡ್ಬೇಕಂತ ಕಾಲನ್ನು ಕೆಳಗಿಡ್ತಾರೆ. ಸ್ನೇಹಿತರೆ, ಕಾಲನ್ನು ಕೆಳಗಿಡೋಕ್ಕಾಗಲ್ಲ, ಕಣ್ಣನ್ನು ಒತ್ತಿರ್ತಾರಲ್ಲ ಅವರಿಗೆ ಅದರಲ್ಲೇ ಶಕ್ತಿ ಇರುವುದು ಭೃಗು ಋಷಿಮುನಿಗಳಿಗೆ. ಆಗ ಅವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವ್ರು ಹೇಳ್ತಾರೆ, ಭಗವಂತ ತ್ರಿಮೂರ್ತಿಗಳಾದ ನಿಮ್ಮನ್ನು ನಾನು ಅರಿಲೇ ಇಲ್ಲಲ್ಲ, ನೀವು ದೇವತೆಗಳು, ಸೃಷ್ಟಿಕರ್ತ ಬ್ರಹ್ಮ ಹಣೆಬರವನ್ನು ಸೃಷ್ಟಿ ಮಾಡಿದ ಶಿವ, ಕೈಲಾಸವಾಸ ಆಗಿರೋ ಶಿವ, ವೈಕುಂಠಪುರ ವಾಸ ಆಗಿರೋ ನೀನು ವಿಷ್ಣು, ನೀವು ತ್ರಿಮೂರ್ತಿಗಳಾದರೂ ನನಗೆ ಗೊತ್ತಾಗಲಿಲ್ಲ ಸ್ವಾಮಿ. ನೀವು ದೇವತೆಗಳಾದರೂ ನಿಮಗೆ ಶಾಪ ಕೊಡಬಾರ್ದು ಅಂತ ನನಗೆ ಗೊತ್ತಾಗಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ಟು ವಿಷ್ಣು ಶ್ರೀನಿವಾಸನ ಕಾಲಿಗೆ ಬೀಳ್ತಾರಂತೆ. ಆಗ ವಿಷ್ಣುದೇವ ಹೇಳ್ತಾನಂತೆ, ಶ್ರೀನಿವಾಸ ಹೇಳ್ತಾರೆ, ನಿಮ್ಗೆ ಗೊತ್ತು ದಶಾವತಾರ ಅವರಿಗೆ 8 ಹೆಸರಿಂದ ಕರೀತಾರೆ. ವಿಷ್ಣುದೇವ ಹೇಳ್ತಾರೆ, ಭೃಗು ಋಷಿಮುನಿಗಳೇ, ನಿಮಗೆ ನಿಮ್ಮ ತಪ್ಪಿನ ಅರಿವಾಗಬೇಕು ಅನ್ನೋ ಕಾರಣಕ್ಕೆ ನಾನು ಹಾಗೆ ಮಾಡಿದೆ. ನೀವು ನನ್ನನ್ನು ತಪ್ಪಾಗಿ ತಿಳಿಬೇಡಿ. ನಿಮ್ಮ ಪಾಪದ ಕರ್ಮಫಲ ನೀವು ಈಗ ಅನುಭವಿಸ್ತಾ ಇರೋದು. ನೀವು ಹೇಗೆ ನಮಗೆ ಶಾಪ ಕೊಟ್ಟರು ಹಾಗೆ ನಿಮ್ಮ ಪಾಪದ ಕರ್ಮ ನೀವು ಅನುಭವಿಸ್ಬೇಕಲ್ಲ, ಹಾಗೆ ನಾನು ಅದಕ್ಕೆ ಹಾಗೆ ಮಾಡಿದೆ, ನೀವು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ ಸ್ವಾಮಿ, ಇನ್ನು ಮುಂದೆ ನಾನು
ಆ ಕೆಲಸ ನಾನು ಮಾಡಲ್ಲ ಸ್ವಾಮಿ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲವನ್ನು ನಾನು ಮರೆತು ಬಿಟ್ಟು ಒಬ್ಬ ಒಳ್ಳೆ ಮನುಷ್ಯನಾಗಿ ಬಾಳ್ತೀನಿ ಸ್ವಾಮಿ, ನನಗೆ ದಯಮಾಡಿ ಸ್ವಾಮಿ, ದಯಮಾಡಿ ಅಂತ ಹೇಳಿ ಭೃಗು ಋಷಿ ಮುನಿಗಳು ವಿಷ್ಣುವಿನ ಪಾದಸ್ಪರ್ಶ ಮಾಡ್ತಾರಂತೆ ಸ್ನೇಹಿತರೆ. ಇದು ನಾನು ನಿಮ್ಗೆ ಯಾಕೆ ಹೇಳಿದೆ ಗೊತ್ತುಂಟಾ? ಯಾಕಂದರೆ ಮನುಷ್ಯನ ಜೀವನದಲ್ಲೂ ಹಾಗೆ ಸ್ನೇಹಿತರೆ, ಕಷ್ಟ ಅನ್ನೋದು ಬರುತ್ತೆ, ಸುಖ ಅನ್ನೋದು ಬರುತ್ತೆ, ಎಲ್ಲ ಒಂದು ಕ್ಷಣ ಸ್ನೇಹಿತರೆ. ಕಷ್ಟ ಅನ್ನೋದು ಬಂದಾಗ ಅದನ್ನು ಸ್ವೀಕರಿಸಬೇಕು. ನಾವು ಯಾವ ರೀತಿ ಅಂದರೆ, ನಾನು ಹೇಳೋ ಪ್ರಕಾರ ನನಗೆ ನನ್ನ ಜೀವನದಲ್ಲಿ ನನಗೆ ಯಾವುದೇ ನೋವು ಕಾಣಿಸ್ಕೊಂಡಾಗಲಿ, ಶರೀರದಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳಿ, ಏನೋ ದುಡ್ಡಿನ ಸಮಸ್ಯೆ, ಏನೇನೋ ಆ ಮನುಷ್ಯನಿಗೆ ಇರುತ್ತಲ್ಲ ಸಮಸ್ಯೆ, ಆಗ ನಾನು ಅನ್ಕೊತೀನಿ ಏನಂದರೆ, ಸೃಷ್ಟಿಕರ್ತ ಬ್ರಹ್ಮನಿಗೂ ಶಾಪ ತಪ್ಪಲಿಲ್ಲ, ಶಿವನಿಗೂ ಶಾಪ ತಪ್ಪಲಿಲ್ಲ, ವಿಷ್ಣುಗೂ ಶಾಪ ತಪ್ಪಲಿಲ್ಲ. ಹಾಗಾಗಿ ಇನ್ನು ಮನುಷ್ಯರಾದ ನನಗೆ ತಪ್ಪೀತೆ ಅಂತ ನಾನು ಪ್ರತಿ ಸಲ ಅಂದ್ಕೊಂಡು ನನ್ನ ದುಃಖನ ನಾನು ದೂರ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇದ್ದರೂ ಅದನ್ನು ನೀವು ಸಹಿಸ್ಕೊಂಡು ನೋಡಿ, ಭಗವಂತನಿಗೂ ಕಷ್ಟ ತಪ್ಪಲಿಲ್ಲ, ನನ್ನ ಹಣೆಬರದಲ್ಲಿ ಭಗವಂತ ಹೇಗೆ ಬರೆದಿದ್ದಾನೋ ಹಾಗೆ ಆಗುತ್ತೆ, ಆದರೆ ಭಗವಂತ ನನಗೆ ಸಹಿಸಿಕೊಳ್ಳೋ ಶಕ್ತಿ ಕೊಡಪ್ಪ ತಂದೆ ಅಂತ ನೀವು ಅವನಲ್ಲಿ ಒಂದು ಒಳ್ಳೆ ಭಾವದಿಂದ ಬೇಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮಲ್ಲಿ ಕಷ್ಟ ಇದ್ದರೂ ಸಹ ಇನ್ನೊಬ್ಬರಿಗೆ ಒಂದು ಕಷ್ಟ, ಅವರು ಕಷ್ಟ ಅಂತ ನಿಮ್ಮ ಹತ್ರ ಹೇಳ್ಕೊಂಡಾಗ ನಿಮ್ಮ ಕಷ್ಟನ ಮರೆಮಾಚಿ ಅವರಿಗೆ ಏನಾದರೂ ಸಮಾಧಾನವಾದ ನುಡಿಯನ್ನು ನಿಮಗೆ ಹೇಳೋಕ್ಕಾದರೆ ಹೇಳಿ ಸ್ನೇಹಿತರೆ. ಬೇರೆಯವರಿಗೆ ಕೆಟ್ಟದ್ದನ್ನು ನುಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಸಿಟ್ಟು ಬರೋದು ಒಂದು ಕ್ಷಣ ಸ್ನೇಹಿತರೆ. ಸಿಟ್ಟು ಬಂದಾಗ ನಾವು ಹೇಳ್ತೀವಿ, ನೀನು ನನಗೆ ಹಂಗೆ ಹೇಳ್ದಿಯಲ್ಲ ನೋಡು, ನಾನು ನಿಂಗೂ ಶಾಪ ಹಾಕ್ತೀನಿ ಅಂತ ಹೇಳ್ತೀವಿ. ಆ ಸಿಟ್ಟು ಅನ್ನೋದು ನಮ್ಮ ಮನಸ್ಸಿಂದ ಹೋದಾಗ ನಿಮ್ಮ ಮನೆಯಲ್ಲೇ ಇರೋ ದೇವಸ್ಥಾನಕ್ಕೆ ನೀವು ಹೋಗಿ, ನಿಮ್ಮ ಗುಡಿ ಒಳಗೆ ಹೋಗಿ, ಭಗವಂತ ನನಗೂ ಗೊತ್ತಿಲ್ಲದೆ ಅರಿವಿಲ್ಲದೆ ನಾನು ಅವರಿಗೆ ಈ ರೀತಿ ಹೇಳಿಬಿಟ್ಟೆ ತಂದೆ, ನನ್ನನ್ನು ಕ್ಷಮಿಸಿ ಬಿಡು ತಂದೆ, ಯಾರಿಗೂ ನಾನು ಇರುವಷ್ಟು ದಿನ ಕೆಟ್ಟದಾಗಲಿ ಅಂತ ನುಡಿಬಾರ್ದು ಅಲ್ವಾ ತಂದೆ, ನಿಂಗೂ ಕಷ್ಟ ತಪ್ಪಿಲ್ಲ, ಇನ್ನು ನನಗೆ ಕಷ್ಟ ತಪ್ಪಿದೆ, ಏನೋ ಅವರಿಂದ ನಾನು ಮಾತು ಕೇಳುವಂಥ ಸಂದರ್ಭ ಬಂದಿರ್ಬೋದಲ್ವಾ, ಎಲ್ಲ ನಿನ್ನ ಮೇರೆ ಅಂತ ನಡೆಯೋದಲ್ವಾ ಭಗವಂತ ಅಂತ ನೀವು ಅವನಲ್ಲಿ ಪ್ರೇರೇಪಣೆ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಭಗವಂತ ಸತ್ಯ ದಾರಿಯಲ್ಲಿ ಹೋದಾಗ ಸದಾ ನಮ್ಮ ಜೊತೆ ಇರ್ತಾನೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ. ಕತೆ ಇಷ್ಟ ಆಯ್ತಲ್ವಾ? ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ವಾ. ಇನ್ನೊಂದು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಸ್ನೇಹಿತರೆ. ಹಾಗಿದ್ರೆ ಹೋಗಿಬಿಟ್ಟು ಬರಲ್ಲ ಸ್ನೇಹಿತರೆ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.